ಅನ್ಯಾಯ ನಡೆದೈತಿ. ಯಾಕೆ ನಡೆದೈತಿ ನಮ್ಮ ಮೇಲೆ ಅನ್ಯಾಯ? ಇದರಲ್ಲಿ ಯಾವ್ದೋ ಹಿತಾಸಕ್ತಿ ಇರದೈತಿ, ಇಲ್ಲದ ಆಗೋದಿಲ್ಲ. ಯಾಕಂದ್ರೆ ಇದು ಹಿಂಗ ಆಗ್ಬಾರ್ದು. ನಮ್ಮ ಡಿಮಾಂಡ್ ಏನೈತಿ, ನಮಗೆ ನಮ್ಮ 3 ತಾಲೂಕು ಆಗ್ಬೇಕು. ಅದ್ರ ನಾವು ಅಗಲಾಡಂಗಿಲ್ಲ. ಏನಿದು ಸಣ್ಣದಾಗದಲ್ಲ. ಯಾಕಂದ್ರೆ ನಮ್ಮ ಊರಿಗೆ ಇಷ್ಟೊಂದು ಜನರಿಗೆ ನಮ್ಗೆ ಅನುಕೂಲ ಆಗ್ತಿದ್ರೆ ಯಾಕೆ ನೀವು ತಾಲೂಕಾ ಮಾಡೋದಿಲ್ಲ? ನಿಮ್ ಕೈಯಲ್ಲಿ ಕೂಡ ಅವ್ರದಿರಿ, ನೀವ್ ಹಿಡಿದ್ರೆ ಅಲ್ಲಿ ಇರೋದಿರಿ. ನಮಗೆ ಅನ್ಯಾಯ ಮಾಡಿ ನೀವು ಹಿಡಿದ್ರೆ ಇರೋದ್ರಿ ಅಲ್ಲಿ. ನಮ್ಮನ್ನು ಬಿಟ್ಟು ನೀವು ನಮ್ಮಿಂದ ಆರಿಸಿ ಹೋಗಿರ್ತೀವಿ, ನಮ್ಮಿಂದ ನೀವು ಅಲ್ಲಿ ಅಧಿಕಾರ ಆಗಿರ್ತೀರಿ. ಮುಖ್ಯಮಂತ್ರಿ ಸಹಿತ ಹೇಳ್ತೀನಿ ಇದನ್ನ. ಜಗದೀಶ್ ಶೆಟ್ಟರೇ ಅವ್ರ ನೀವು ಯಾರೇ ಶಾಸಕರೇ ಅವ್ ಯಾರಿದ್ದಾರೋ ಎಲ್ಲ ವಿಧಾನ ಪರಿಷತ್ ಸದಸ್ಯರೇ, ನೀವು ಯಾರಿಂದ ಹೋಗಿರಿ? ನೀವು ಜನರಿಗೆ ಅನುಕೂಲ ಆಗಕ್ಕೆ ಹೋಗಿರಿ, ಜನರಿಗೆ ಅನುಕೂಲ ಮಾಡಕ್ ಹೋಗಿರಿ. ನಿಮ್ಮ ಹಿತಾಸಕ್ತಿಗಳನ್ನು ಬದಿಗೊತ್ತಿ ನಮ್ಮ ಊರು ನೀವು ತಾಲೂಕಾ ಮಾಡ್ರಿ. ಅದೃಶ್ಯ ನಾವು ನೀವು ಯಾರಿಗೆ ನಾವು ಬಗ್ಗುದಿಲ್ಲ. ಯಾಕಂದ್ರೆ ಇದು ಬಹಳ ನಮ್ಮ ಊರಿನ ಉಳಿಯುವ ಅಳಿವಿನ ಪ್ರಶ್ನೆ. ಈಗ ನಾವು 50 ವರ್ಷದ ಕೇಳ್ಕೊತ ಬರ್ತಾ ಇದ್ದಿಲ್ಲ. ಸಣ್ಣಾಗಿರ್ತ ಕೇಳ್ತಿದ್ದಿ. ನಮ್ಮ ಹಿರಿಯರ ಮಲಪಣ ದಾನಿಗೊಂಡು ಕವಾಡಿಗೆ ನಿಂಗಪ್ಪ ಇವರು ಎಲ್ಲ ಅವಾಗ ಓಡಾಡ್ತಿದ್ರು. ಮಗ್ದುಲ್ ಶ್ರೀಮಂತ್ ಅವರು ಇವರೆಲ್ಲ ಓಡಾಡಿ ಬ್ಯಾಸತ್ ಮುದುಕಾದ್ರು. ತೊಡೆ ಮಂದಿ ಹೋಗ್ಯಾರು, ತೊಡೆ ಮಂದಿ ಅದಾರು. ಈ ಪರಿಸ್ಥಿತಿ ನಮ್ಮ ಜನರಿಗೂ ಬರೋದು ಬೇಡ, ನಮಗೂ ಬರೋದು ಬೇಡ. ಯಾಕಂದ್ರೆ ಹಿಂಗ ಹೋತಂದ್ರ ಅದ್ರಾಗ ನಾವು ತೊಡೆ ಹೋಗ್ತೀವಿ, ತೊಡೆ ಉಳಿತೀವಿ, ಮತ್ತೆ ನೀವು ಮತ್ತೆ ಹೊಸ ಶುರು ಆಗ್ತದೆ. ಈ ಸರಿ ಮಾಡು ಇಲ್ಲವೇ ಮಡಿ, ನಾವು ತಾಲೂಕ ಆಗಾಗಬೇಕು, ತಾಲೂಕ ಮಾಡಾಗಬೇಕು. ನಮಗೆ ಈ ತಾಲೂಕ ಮಾಡುವ ಬದಲು ನಮ್ಮಲ್ಲಿ ಯಾವುದೋ ಜಾತಿ ಇಲ್ಲ, ಮತ ಇಲ್ಲ, ವಯಸ್ಸಿಲ್ಲ, ಏನು ಪಾರ್ಟಿ ಇಲ್ಲ. ನಾವೆಲ್ಲರೂ ಸಪೋರ್ಟ್ ಮಾಡೋಣ. ಇದನ್ನೆಲ್ಲ ಮರ್ತು ಬಿಡ್ರಿ ನೀವೆಲ್ಲರೂ. ನೀವು ಯಾರ ಅಂದ್ರೆ ನೀವು ತೆರೆದವ್ರ, ನಿಮ್ಮ ಜಾತಿ ಯಾವುದು ತೆರೆದಾಳ, ನಿಮ್ಮ ಪಾರ್ಟಿ ಯಾವುದು ತೆರೆದಾಳ, ನಿಮ್ಮ ಜಾತಿನೂ ತೆರೆದಾಳ, ನಿಮ್ಮ ಪಾರ್ಟಿನೂ ತೆರೆದಾಳ, ನಿಮ್ಮ ಹಿತಾಸಕ್ತಿನೂ ತೆರೆದಾಳ. ಯಾಕಂದ್ರೆ ಈಗ ನಾವು ನೋಡಕ್ಕಾಗಿ ಸಾಕಷ್ಟು ಊರುಗಳು ಬೆಳಕೋತ್ ಬಂದಾವ. ನಾವು ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಏನ್ ಕೊಡೋದಿವು? ಒಂದು ಒಂದು ತಾಲೂಕು ಆದ್ರೆ ಒಂದು 10 ಆಫೀಸ್ ಬರ್ತಾವ. ಜನರಿಗೆ ರಿಜಿಸ್ಟ್ರೇಷನ್ ಹೋಗಾಕ ಇದಕ್ಕೆ ಹೋಗಾಕ ಅನುಕೂಲ ಆಗ್ತದೆ. ಅವರು ಒಂದು ಉದ್ಯೋಗ ವ್ಯವಹಾರ ಬೆಳಿತಾವ. ನಾಳೆ ಯಾಕಂದ್ರೆ ನಾ ಇಲ್ಲಿ ಬರೋಕ್ಕಿಂತ ಮೊದಲ ನಾ ಹೇಳ್ತೀನಿ, ನಮ್ಮೂರಾಗ ಏನೂ ಇದ್ದಿದ್ದಿಲ್ಲ. ನನಗೆ ಸ್ವತಃ ಹೆಣ್ಣು ಕೊಡ್ಬೇಕಾದ್ರೆ ತೆರೆದಾಳ ಕುಟ ಹೇಳ್ತಿದ್ರು ಅವ್ರು. ಮಹಾರಾಷ್ಟ್ರ ಹೆಣ್ಣು ನೋಡಕ್ ಹೋಗ್ತಿದ್ದಿ, ತೆರೆದಾಳ ಕುಟ ಹೇಳ್ತಿದ್ರು. ನಿಜವಾಗಿ ಹೇಳ್ತದ ನೀವು, ಇದು ಪರಿಸ್ಥಿತಿ ಇತ್ತು. ಅದ್ರಲ್ಲಿ ಕೆಟ್ಟ ಅನ್ಸುತ್ತಲ್ಲ. ನಾವು ಎಲ್ಲಿ ಹೋಗ್ರಿ ಜನ ಕೇಳ್ತಾರ ನಮ್ಗೆ. ನಾವ್ ಹೇಳೋರು ಉಗಾರ್ತಾಳಗ ಕುರ್ಚಿ ಮುಂದ, ಹಾರಿಗೆ ಕ್ಲಾಸ್ ಮುಂದ, ಅದೇ ನಾಟಿ ಎಂತ ಪರಿಸ್ಥಿತಿ. ನಾವು MS ಮಾಡಿದ ಮನುಷ್ಯ ಒಂದು ಹೆಣ್ಣು ಕೊಡ್ಬೇಕಾದ್ರೆ ಇಟ್ಟು ಕೇಳ್ತಾರೆ. ಇನ್ನೂ ಅವ್ರ ಮನಿ ಅವ್ರ ಏನ್ ನಾನೇನು ಆಸ್ತಿ ಕೂಡ ಗೆದ್ದಿದ್ದಿಲ್ಲ. ಅಂದ್ರೆ ಈ ಪರಿಸ್ಥಿತಿ ನಾಳೆ ನಿಮಗೂ ಬರಬಾರ್ದು. ತೆರೆದಾಳ ತಾಲೂಕಾದವರು, ನಾವು ತೆರೆದಾಳ ತಾಲೂಕಾ ಜನ ಬಾಗಲಕೋಟೆ ಜಿಲ್ಲಾದಾಗ ನಾವು ತೆರೆದಾಳ ತಾಲೂಕಾದವ್ರು ಹೇಳುವಂತ ಅಭಿಮಾನ್ಯ ಮಾಡಬೇಕು. ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಹೆಣ್ಣು ಕೊಡಕ್ಕೆ ಯಾರು ಹಿಂದೆ ಮುಂದೆ ನೋಡಬಾರ್ದು ಅಂತ ಸುಂದರತೆ ನಾವು ಮಾಡೋಣ ಅಂತ ಹೇಳಿ ನಾನು ನಿರ್ಧಾರ ಹೇಳ್ತೇನೆ. ನನಗೆ ಏನ್ ನಾವು ವಿಚಾರ ಮಾಡಿದ್ರೆ ಯಾವುದೂ ಇಂಪಾಸಿಬಲ್ ಇಲ್ಲ. ನೀವು ಯಾವಾಗೂ ನೆಗೆಟಿವ್ ಥಿಂಕ್ ಮಾಡಬೇಡ್ರಿ. ಅಂದ್ರೆ ಮನುಷ್ಯಂದೊಂದು ಗುಣ ಇರ್ತೈತಿ. ಇಲ್ಲಿಂದ ಆ ಸಿಟ್ಲಿ ಆ ಒಂದು ನನ್ನ ಉದ್ದೇಶದಿಂದ ಒಂದು ಮೆಡಿಕಲ್ ಕಾಲೇಜ್ ತಂದೆ ನಾನು. ಒಂದು ಮೆಡಿಕಲ್ ಕಾಲೇಜ್ ತರ ಒಂದು ಏನ್ ಕಷ್ಟ ಆಗಿದೆ ನನಗೆ ಗೊತ್ತು. ಅವ್ರು ಎತ್ತಿದ್ರು ತೆರಳಾದಾಗ ಒಂದು ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಇಲ್ಲ, PUC ಕಾಲೇಜ್ ಇಲ್ಲ ಅಂತಂದ್ರೆ ತೆರಳಾದಾಗ ಏನ್ ಮೆಡಿಕಲ್ ಕಾಲೇಜ್ ಬೇಡ್ತೀರಿ ಅಂತೀನಿ. ನಾನು ಯಾಕೆ ಆಗುದಿಲ್ಲ ಅಂತ ಕೇಳ್ತೀನಿ. ನಾನು ಯಾಕೆ ಆಗೋದಿಲ್ಲ? ನಮ್ಮಂತೆ ನಿಮ್ಗೇನು ಬೇಕಾ? ಎಲ್ಲ ಆಯ್ತು ನಮ್ಮಲ್ಲಿ ಇರ್ತೀನಿ. ಅದನ್ನ ಮಾಡಿ ತೋರಿಸಿದೆ. ಮುಂದೆ 2ನೇ ಮೆಡಿಕಲ್ ಕಾಲೇಜ್ ಮಾಡೋ ಮುಂದೆ ಎಲ್ಲರೂ ನಾನು ಹೇಳ್ತೇನೆ, ಏನು ಹುಚ್ಚಿಟ್ಟು ಹಿಡಿದಕ್ಕೆ ಡಾಕ್ಟ್ರಿಗೆ 2ನೇ ಮೆಡಿಕಲ್ ಕಾಲೇಜ್ ತರ್ತೀನಂತಲ್ಲ. ನಾನು ಉದಾಹರಣೆ ಹೇಳಕತ್ತೇನೆ. ಯಾಕಂದ್ರೆ ನೋಡ್ರಿ, ಗೋಕಾಕ್ದಾಗಿಲ್ಲ, ಅಥಣಿಯಾಗಿಲ್ಲ, ರಾಯಬಾಗದಾಗಿಲ್ಲ, ಜಮಗಡ್ಡೆಗಿಲ್ಲ, ಮುಧೋಳದಾಗಿಲ್ಲ, ಅದ್ರ ತೆರಳಾದಾಗ 2 ಮೆಡಿಕಲ್ ಕಾಲೇಜ್ ತರ್ತಿದ್ದೀನಿ. ಯಾಕೆ ಹೇಳ್ತಂದ್ರೆ ನೀವೆಲ್ಲ ಗಟ್ಟಿಯಾಗಿ ನಿಂತ್ರ ಇಂಥ 10 ತಾಲೂಕಾ ತರಕ್ಕೆ ನಮ್ಗೆ ಸೈಕೈತಿ. ಅದಕ್ಕೆ ನಿಮಗೆ ನಿಮ್ಮ ಮನಸ್ಸಿನಾಗ ಬರಬೇಕು, ನಾವು ಮಾಡ್ತಿರ್ತೀವಿ ಅನ್ನೋದು ಗಟ್ಟಿ ಆಗ್ಬೇಕು. ಯಾಕಂದ್ರೆ ಈಗ ನಮಗೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಸಣ್ಣ ಮಾತಲ್ಲ. ಯಾರೋ ತ್ಯಾಗ ಮಾಡಿದಾಗ ಸ್ವಾತಂತ್ರ್ಯ ಸಿಗತಿ. ನಮ್ಮಲ್ಲಿ ಮಹಾತ್ಮ ಗಾಂಧಿ ಇರ್ಲಿಕ್ಕಿಲ್ಲ, ಜವಾಹರ್ಲಾಲ್ ನೆಹರು ಇರ್ಲಿಕ್ಕಿಲ್ಲ, ಎಷ್ಟೆಲ್ಲ ಆಗಲ್ಲ ಇದ್ದೀವಲ್ಲ. ನಾವೇನು ಯಾರು ಕಮ್ಮಿ ಇಲ್ಲ. ನಮ್ಮ ತಾಲೂಕಾ ಮಾಡಕ್ ನಾವು ಅಷ್ಟು ಸಮರ್ಥ ಇದ್ದೀವಿ. ನಾವು ಏನಾಗ್ತದಂದ್ರೆ ಅವಾಗ ಅವ್ರು ಅಷ್ಟು ಕಷ್ಟ ಪಡ್ತಿದ್ರೆ, ಅವ್ರು ತೊಂದರೆ ತಗೊಳ್ತಿದ್ರೆ ನಾವೆಲ್ಲ ಹಿಂಗ ಇಂಡಿಪೆಂಡೆಂಟ್ ಒಂದು ಭಾರತ ಸ್ವತಂತ್ರ ಭಾರತ ಆಗಿ ಇರ್ತಿದ್ದಿಲ್ಲ ನಾವು. ಅದಕ್ಕೆ ನಾವೆಲ್ಲ ಇಲ್ಲದವ್ರು ಸಹಿತ ಊರಾಗಿನವ್ರು, ಮನೆಯಾಗಿನವ್ರು ಎಲ್ಲರೂ ನಾವು ಒಗ್ಗಟ್ಟಾಗಿ ಮಾಡಿದ್ರೆ ನಾವು ತೆಗೆದಕ್ಕೆ ಒಂದು ಭವಿಷ್ಯ ಕೊಡ್ತೀವಿ. ಆ ನಿರ್ಧಾರ ನೀವೆಲ್ಲರೂ ಮಾಡ್ಬೇಕು. ಬರೇ ಟಾಳೆ ಹೊಡೆದು ಹೋದ್ರೆ ಆಗುದಿಲ್ಲ. ಏನೇ ಬರ್ಲಿ ಏನೇ ಆಗಲಿ ನಾವೆಲ್ಲ ತೆರೆದಾಳ ತಾಲೂಕಾ ಸಲ ಗಟ್ಟಿ ಇವತ್ತೇಳಿ ನಾವು ಇಲ್ಲಿ ಹಾನಿ ಮಾಡೋನು, ನಿರ್ಧಾರ ಮಾಡೋನು. ಇದು ಸಣ್ಣ ಮಾತಲ್ಲ. ಯಾಕಂದ್ರೆ ಇದು ಬಹಳ ದಿಟ್ಟ ನಿರ್ಧಾರ ಆಗ್ಬೇಕಾಗತಿ. ಅದಕ್ಕೆ ಸ್ವಲ್ಪ ಕಷ್ಟ ಸಹಿಸಬೇಕಾಗತಿ, ಒಬ್ಬ ತೊಂದರೆ ತಗೋಬೇಕಾಗತಿ, ಸ್ವಲ್ಪ ವ್ಯವಹಾರ ಉದ್ಯೋಗ ಹೋಗ್ತಾವ. ನೀವು ಇಷ್ಟು ಕಷ್ಟ ಮಾಡೋ ಮುಂದೆ ಕೆಲವೊಂದು ಬಡ ಜನರಿಗೆ ಅನಾನುಕೂಲ ಆಗ್ತೈತಿ, ಅದು ನಮ್ಗೆ ಅರ್ಥ ಆಗ್ತೈತಿ. ಆದ್ರೆ ಮುಂದೆ ಬರುವಂತ ನಾವು ಒಳ್ಳೆ ದಿವಸದೊಳಗೆ ಮುಂದೆ ಬರುವಂತಹ ಒಂದು ಒಳ್ಳೆ
ಸಲುವಾಗಿ ನಮ್ಗೆ ಬಡ ಜನರಿಗೆ ಒಂದು ಥೋಡೆ ಜನ ಹೊಟ್ಟಿಗೆ ಪಗಾರ ಕೂಲಿ ದುಡಿ ಅವರಿಗೆ ತೊಂದರೆ ಆಗ್ತೈತಿ. ಕೂಲಿ ದುಡಿ ಅವ್ರು ಅದು ದುಡಿದಿದ್ರು ಅಂತಂದ್ರೆ ಅವ್ರಿಗೆ ಹೊಟ್ಟಿಗೆ ಇರ್ಲಿಕ್ಕಿಲ್ಲ. ಬಟ್ ಆ ಅನುಭವ ನಾವು ಆ ಕಷ್ಟ ನಾವೀಗ ಅನುಭವ ಮಾಡ್ಲೇಬೇಕು. ಯಾಕಂದ್ರೆ ಏನಪ್ಪಾಯ ಅಂಗಡಿ ಬಂದಾದ್ರೆ ವ್ಯಾಪಾರ ಬಂದಕತಿ, ಒಂದು ವಾರ ಎಲ್ಲ ಬಂದೈತಿ, ನಮ್ಗೆ ಹೆಂಗ್ ಮಾಡೋನು ಅಂದ್ರೆ ನೋಡು ಮುಂದೆ ಬರುವಂತ ಒಂದು ಮಾವಿನಕಾಯಿ ಸಿಮಿ ಮಾವಿನಕಾಯಿ ತಿನ್ಬೇಕಾದ್ರೆ ಈಗ ನಾವು ಕಷ್ಟ ಮಾಡ್ಬೇಕಾಗತ್ತೆ. ಅದು ಹಂಗ ಆಗೋದಿಲ್ಲ. ಯಾಕಂದ್ರೆ ಏನಾಗ್ತೈತೆ ಅಂದ್ರೆ 8 ದಿನ ಬಂದ್ ಮಾಡಿದೀವಿ ಅಂಗಡಿ, ನಾವು 8 ದಿನ ಬಂದ್ ಮಾಡಿ ಮುಂದೆ ಹೆಂಗ ಆಗುದು ನಮ್ದು ಹೊಟ್ಟಿಗೆ ಹೆಂಗ ಅದು ತೊಂದರೆ ಆಗುದ. ಮಹಾತ್ಮ ಗಾಂಧಿ ಹಂಗಂದ್ರೆ ಸ್ವಾತಂತ್ರ್ಯ ಸಿಗ್ತದಿಲ್ಲ ನಮ್ಗ. ಮಹಾತ್ಮ ಗಾಂಧಿನ ತಿಂಗಳಗಟ್ಲೆ ಜೈಲ್ನಾಗ ಹೋಗಿದ್ರು, ಅವ್ನು ಕಷ್ಟ ಪಡ್ತದ, ನಿಂದಿರ್ತದ, ನಿರ್ಧಾರ ಮಾಡ್ತದ. ಹಂಗ ನಾವು ತೀರ್ದಾಡ್ದ ಅಲ್ಲೋಗೋದೊಳಗೆ ಗಟ್ಟಿಯಾಗಲಿ. ಯಾಕಂದ್ರೆ ನಾವ ಇದರಲ್ಲಿ ಏನೇನೋ ಆಗಿದೆ ಅದೇನು ಹೇಳೋದು ಬೇಡ, ಸಮಾಧಾನಕಾರಕ್ಕೆ ಇಲ್ಲ ವ್ಯವಸ್ಥೆ. ಯಾಕಂದ್ರೆ ತೀರ್ದಾಳ ಎಲ್ಲ ತರದಿಂದ ಯೋಗ್ಯವಾದ ಪ್ಲೇಸ್. ಸಾಂಗ್ಲಿ ಸಂಸದ ತಾಲೂಕಾಯ್ತು, ನಮ್ಮಲ್ಲಿ ಎಲ್ಲ ತರದ ಆಫೀಸ್ಗಳಿದಾವ, ಬಿಲ್ಡಿಂಗ್ಗಳಿದಾವ. ಈ ಸದ್ಯ ತಾಲೂಕಾ ಕೊಟ್ರು ಅವ್ರ ಬಿಲ್ಡಿಂಗ್ ನಮಗೆ ಬೇಡ. ನಾವೆಲ್ಲರೂ ಒಂದೊಂದು ಕೂಲಿ ಕೊಟ್ರು ಒಂದೊಂದು ಆಫೀಸ್ ನೋಡ್ತೀವಿ. ಇದಕ್ಕೆ ಅವರಿಗೆ ಬೇಕಾದ ಬಿಲ್ಡಿಂಗ್ಗಳು ನಾವು ಬೇಕಾದ್ರೆ ಕಟ್ಟಿ ಕೊಡೋನು, ನಮ್ಗೆ ತ್ಯಾಗ ಮಾಡಿ ನಾವು ಯಾರ್ಯಾರು ಸಶಕ್ತ ಇದೀವಿ ಅಷ್ಟು ಬಿಲ್ಡಿಂಗ್ ಕಟ್ಟಿ ಕೊಡೋನು. ಅವ್ರಿಗೆ ಏನು ಯಾವಾಗ ಮಾಡ್ಕೋತಾರ ಮಾಡ್ಕೊಳ್ಳಿ, ಅವ್ರು ತೊಂದರೆ ಇಲ್ಲ. ಬಟ್ ಆದ್ರೆ ನಾವು ನಿರ್ಧಾರ ಮಾಡೋದು ಬಹಳ ಗಟ್ಟಿ ಐತಿ, ಗಟ್ಟಿ ನಿರ್ಧಾರ ಮಾಡ್ಬೇಕಾಗತ್ತೆ. ಈಗ ನಾವು ಬೆಂಗಳೂರಿಗೆ ಹೋಗಿದ್ದೀವಿ, ಮೊದಲೇ ಸರಿ ಹೋದಿವಿ, ನನಗೆ ಸಮಾಧಾನ ಆಗ್ಲಿಲ್ಲ. ಇದು ಸಣ್ಣ ಹುಡುಗರಿಗೆ ಚಾಕ್ಲೇಟ್ ಕೊಟ್ಟಂತ ಕೆಲಸ ಆಯ್ತು, ಸಮಾಧಾನ ಮಾಡಿ ಕಳಿಸೋದು. ಅದೇ ನನಗೆ ಪಸಂದ ಇಲ್ಲ. ಯಾವುದೂ ಇಂಪಾಸಿಬಲ್ ಇಲ್ಲ, ಆಗುದಿಲ್ಲ ಅನ್ನೋದು ತಪ್ಪು ಕಲ್ಪನಾ. ನೀವು ನಾ ಏನ್ ಹೇಳಕತ್ತೀನಿ ಅಂದ್ರೆ, ಈಗ ಒಂದು ಕಾಲೇಜ್ ಬಿಟ್ಟು 2 ಮೆಡಿಕಲ್ ಕಾಲೇಜ್ ಯಾಕೆ ಮಾಡಿದ್ರೆ ಏನು ಯಾಕೆ ಹೇಳಕತ್ತೀನಿ ಅಂದ್ರೆ, ನಾ ದೊಡ್ಡ ಮಾತು ಹೇಳುದಿಲ್ಲ, ಅದನ್ನ ಮಾಡೇ ಹೇಳುದಿಲ್ಲ. ನೀವು ಹಿಂಗ ನಿರ್ಧಾರ ಮಾಡಿದ್ರೆ ನಮ್ಮೂರಿಗೆ ನಾವು ತಾಲೂಕಾ ತರ ಶಕ್ತಿ ಐತಿ. ಇದು ಆಗೋದಿಲ್ಲ ಅಂತ ಯಾರು ತಲೆ ಹಾಕಿ ಹೋಗ್ಬೇಡ್ರಿ. ಮನಟ್ಟಿ ಆಗ್ಲಿ, ರಬಕವಿ ಆಗ್ಲಿ, ಹೊಸೂರಾಗ್ಲಿ, ರಾಂಪುರ ಆಗ್ಲಿ, ನಮ್ಮೂರು ನಾವು ತಾಲೂಕಾ ಮಾಡಕ್ ಶಕ್ತಿ ಐತಿ. ಏನ್ ಇದ್ರಾಗ ಏನ್ ದೊಡ್ಡದಿದ್ದಿಲ್ಲ. ನಮಗೊಂದು 4 ಊರು ಕಮ್ಮಿ ಬರೋಲ್ಲ. ಮುಂದೆ ನಮಗ ಎಲ್ಲರೂ ಹೋಗಿ ಗಾಳಿ ಮಾಡ್ಕೊಂಡ ಊರ್ ತಗೊಂಡ್ ಬರ್ರಿ, ಸೈ ತಗೊಂಡ್ ಬರ್ರಿ ಅಂದ್ರೆ ಅದು ಸಾಧ್ಯದ ಮಾತ. ಯಾಕಂದ್ರೆ ಇದರಲ್ಲಿ ರಾಜಕೀಯ ಹಿತಾಸಕ್ತಿ ಇರೋದ್ರಿಂದ ಒಮ್ಮೊಮ್ಮೆ ಅವ್ರು ನಾವು ಹೋದ್ರು ಕೊಡ್ಲಿಕ್ಕಿಲ್ಲ. ಸರ್ಕಾರ ಮನಸ್ಸು ಮಾಡಿ ನಾವ್ ಇವನ್ ಇದ್ರಾಗ ಇನ್ಕ್ಲೂಡ್ ಇದ್ರಾಗ ಹಾಕಿದೀವಿ ತೀರ್ದಾಳ ತಾಲೂಕಾದಾಗ ಅಂದ್ರೆ ಮುಗಿದೋಗಿ ಬರ್ತೈತಿ. ಬರೀ ನನಗೆ ಮಂಡ ಗುಡ್ಡ ಸುತ್ತಾಕ ಹಚ್ಚಿ ಉಪಯೋಗ ಇಲ್ಲ. ಸರ್ಕಾರ ಮನಸ್ಸು ಮಾಡ್ಬೇಕು, ನಾವು ಹೇಳ್ಬೇಕು ಈ ಊರು ಹಾಕಿದೀವಿ, ಈ ಊರು ನಾವು ತೀರ್ದಾಳ ಜೋಡಿಸಿದೀವಿ, ಇವ್ನು ತೀರ್ದಾಳದವ್ರು ಮಾಡ್ಕೊಂತೀವಿ. ಈ ತೀರ್ದಾಳ ತಾಲೂಕಾದಾಗ ಅದೀರಿ ಏನ್ ಅವ್ರ ಏನ್ ಮಾಡೋರು ಇವರು. ಯಾಕಂದ್ರೆ ಒಂದು ರಾಜಕೀಯ ನಿರ್ಧಾರ ಮಾಡ್ಬೇಕವ್ರು. ತೀರ್ದಾಳ ತಾಲೂಕಾದಾಗ ಇದ್ರಿ ನಾವು ಪ್ರಯತ್ನ ಮಾಡೋನು ಇಲ್ಲ ಅನ್ನೋದಿಲ್ಲ. ಪ್ರಯತ್ನ ಮಾಡಿ ಯಾರು ಶಕ್ಯತೆ ಅವ್ರ ಕಡೆ ಅವ್ರದ್ದು ಕನ್ಸೆಂಟ್ ತರೋನು. ಆದ್ರೂ ಸರ್ಕಾರ ನಿರ್ಧಾರ ಮಾಡೋದು ಬಹಳ ಮುಖ್ಯ. ಸರ್ಕಾರ ನಿರ್ಧಾರ ಮಾಡಿ ನಾವು ಇಂಥ ಊರು ಒಂದು 10 ಊರು 20 ಊರು 30 ಊರು, ಈ ಊರು ಕಮ್ಮಿ ಇರ್ಬೋದು. ಜನಸಂಖ್ಯೆ 2 ವರ್ಷದಲ್ಲಿ 4 ವರ್ಷ ಹೆಚ್ಚಾಗ್ತೈತಿ, ಎಲ್ಲಾ ಊರ್ದು ಹೆಚ್ಚಾಗ್ತೈತಿ. ಅದ್ರಾಗ ಅವ್ರಿಗೆ ಏನ್ ಬೇಕಾದ್ರು 1,60,000 ಜನಸಂಖ್ಯೆ ಏನ್ ಬೇಕು ಅದು ಆಗ್ತದೆ. ಅದೇನ್ ದೊಡ್ಡ ಮಾತಲ್ಲ. 2 ವರ್ಷ ಬಿಟ್ಟು ಮಾಡ ಆದಿತ್ತು. ನೀವೇ ನಿಮ್ ಕೈಲಿಂದ ಪಗಾರ ಕೊಡೋದ್ರೆ ತಹಸೀಲ್ದಾರ್ಗೆ, ನಾನು ಕೊಡಂಗಿಲ್ಲ, ಅವರು ಕೊಡಂಗಿಲ್ಲ. ಅಂತ ಪರಿಸ್ಥಿತಿಯಾಗ ನೀವು ನಿಮ್ ಕೈಲಿಂದ ಪಗಾರ ಕೊಡಂಗಿಲ್ಲ, ಒಂದು ತಹಸೀಲ್ದಾರ್ ಎಕ್ಸ್ಟ್ರಾ ಅಂತ ತಿಳ್ಕೊರಿ. ಏನೇ ಒಂದು ಇಂಥ ದೊಡ್ಡ ನಮ್ಮ ಕರ್ನಾಟಕ ರಾಜ್ಯ ಐತಿ, ಅದ್ರಾಗ ಒಬ್ಬ ಎಕ್ಸ್ಟ್ರಾ ತಹಸೀಲ್ದಾರ್ ಟ್ರೈನ್ ಆಗಿದೆ. ರಗಡೋ ಆಫೀಸರ್ಸ್ ಇದಾರ, ಖಾಲಿ ಕೊಂಡಿರ್ತಾರೆ ನಡ ಪಡ್ಕೋದು. ಅಂತದ್ರಾಗ ಒಬ್ಬ ತಹಸೀಲ್ದಾರ್ ಎಕ್ಸ್ಟ್ರಾ ಕೊಟ್ರೆ ತಿಳ್ಕೊಡ್ರಿ. ನಮಗೆ ಏನ್ ಹೋಗ್ತೈತೆ ಅದ್ರಾಗ ನಿಮ್ ಗಂಟ ಇಲ್ಲ. ಸಭಾ ಕೇಳಬೇಡ್ರಿ, ಮಂಡ ಸಭಾ ಕೇಳಾಗ ಈಗ 30 ವರ್ಷ 40 ವರ್ಷ ಕೇಳಿದ್ವಿ. ಸಭು ಬಂತಾರಲ್ಲ, ಅದೇನದ ಸುಮ್ಮನೆ ಒಂದು ಏನಾರ ಒಂದು ಸಂಸ್ಕೃತಿ ಹೇಳುದಂತಾರಲ್ಲ, ಸಂಸ್ಕೃತಿ ಬೇಕಾಗಿಲ್ಲ ನಮಗೆ ಬೇಕಾಗಿದ್ದು ತಾಲೂಕಾ ಸಂಸ್ಕೃತಿ ಸಲುವಾಗಿಲ್ಲ. ನಾವು ಮತ್ತೆ ಯಾರೇ ಬಂದು ನಾವು ನಿಮ್ ಕೂಡ ಬಂದಿದ್ದೀವಿ, ನಾವೆಲ್ಲ ಮಾಡಿದೀವಿ, ನಾವೆಲ್ಲ ಹೇಳಿದ್ವಿ ಅಂದ್ರೆ ಕೆಲಸ ಆಗುದಿಲ್ಲ. ನಿಮ್ಮ ಉದ್ರ ನಾ ಹೇಳಿದಿಲ್ಲ ಅಂದ್ರೆ ನಿಮ್ಮ ಉದ್ರ ಹೇಳಿದ್ರೆ ನಮ್ಗೇನು ಗಂಟೆ ಆಕೈತಿ. ತಾಲೂಕು ಆದಾಗ ನಮ್ದು ನೀವು ನಮ್ಮ ಉದ್ರ ನೀವು ಹೇಳಿದ ಫಾಯ್ದಾ. ಅದಕ್ಕೆ ನೀವು ಎಲ್ಲರೂ ಕೂಡಿ ನಾವು ಮತ್ತೆ ಟಿನಟ್ ಒತ್ತಾಯ ಮಾಡಿ ನಮ್ಮ ತಾಲೂಕಾ ಮಾಡೋದಾಗ ನಾವು ಬಿಡುದು ಬೇಡ. ಯಾಕಂದ್ರೆ ಬರೀ ಹಂಗೆ ಸಂಸ್ಕೃತಿ ಹೇಳಿ ಇದೊಂದು ಚಾಕ್ಲೇಟ್ ಕೊಟ್ಟ ತಿನ್ಬಾತಮ್ಮ ಅಳೋದು ಬಂದ್ ಮಾಡಿದ್ರೆ ಅದೇನ್ ಕೆಲಸ ಆಗುದಿಲ್ಲ. ಅದಕ್ಕೆ ನಾವ್ ಇಲ್ಲಿ ಕೂತವ್ರೆ ಎಲ್ಲ ಹಿರಿಯರಿದ್ದೀರಿ, ಒಂದು ಸಮಾಧಾನ ಆಗಿ ನಮ್ಮ ಊರಿಗೆ ಏನಾಗ್ಬೇಕಾಗಿದೆ, ನಮಗೇನ್ ಬೇಕಾಗಿದೆ ಅದನ್ನ ಕೂಲಂಕುಷವಾಗಿ ವಿಚಾರ ಮಾಡಿ ಒಂದು ನಾವು ನಿರ್ಧಾರ ತಗೊಳಾಕ್ಬೇಕು. ಇದು ನಮ್ಮ ಅಳಿವಿನ ಉಳಿವಿನ ಪ್ರಶ್ನೆ, ನಮ್ಮ ಮಕ್ಕಳ ಅಳಿವಿನ ಪ್ರಶ್ನೆ, ನಮ್ಮ ಊರ ಅಳಿವಿನ ಪ್ರಶ್ನೆ, ನಮ್ಮ ಮೊಮ್ಮಕ್ಕಳ ಅಳಿವಿನ ಪ್ರಶ್ನೆ. ಇದು ನಮ್ಮ ಒಬ್ಬರದಲ್ಲ, ಬರೋ ಜನರೇಷನ್. ಯಾಕಂದ್ರೆ ನಾ ಹೇಳಿಲ್ಲ, ಈ ರಗಡೋ ಮಂದಿ ಇದಕ್ಕಿದ್ರು ಅವರೆಲ್ಲ ಬಡದಾಡಿದ್ರು. ಊರಿಂದ ಡಿಗ್ರಿ ಮುಗಿಸ್ಕೊಂಡು ಬಂದಿದ್ದಿ, ಅವಾಗ ನನ್ನ ಮಿತ್ರರೆಲ್ಲ ಹೇಳ್ತಾರೆ, ಇಮಿಡಿಯೇಟ್ಲಿ ತಾವಡ್ದವ್ರು ತಾಲೂಕು ಆಗ್ಬಿಡ್ತೈತಿ ಅಂತ ಹೇಳಿ. ತಾಲೂಕು ಆಗ್ತದೆ, ಫ್ಯಾಕ್ಟ್ರಿ ಆಗ್ತದೆ, ಇನ್ನೇನೋ 3-4 ಹೆಸರು ಹೇಳಿದ್ರು. ನಾ ಖುಷಿಯಾಗಿ ಇಲ್ಲಿ ಸೆಟ್ಲ್ ಆದ್ನಿ. ನಾ ಒಬ್ಬ ಉಳಿದಲ್ಲಿ ತಾಲೂಕಾ ಫ್ಯಾಕ್ಟ್ರಿ ಯಾವ ಆಗೇ ಇಲ್ಲ. ಅದನ್ನ ನಾವು ನಾಳೆ ನಮ್ಮ ಮಕ್ಕಳಿಗೆ ಹಂಗೆ ಹೇಳೋದು ಬೇಡ. ಇದು ಬರುವ ಕಾಲದಾಗ ತೀರ್ದಾಳ ಕುಟಾಯಿ ಅನ್ನೋದು ಯಾರು ಬೇಡ. ಅದಕ್ಕೆ ದಯವಿಟ್ಟು
ನಾವೆಲ್ಲರೂ ಗಟ್ಟಿಯಾಗಿ ನಿರ್ಧಾರ ಮಾಡೋನು. ಇಲ್ಲ ಹಿರಿಯರು ಕೂತಾರ, ಅವರೆಲ್ಲರೂ ವಿಚಾರ ಮಾಡೋನು. ವಿಚಾರ ಮಾಡಿ ನೀವೆಲ್ಲರೂ ಏನಂತಾರ ಹಂಗೆ ಮಾಡೋನು. ಆದ್ರೆ ನೀವು ಯಾವಾಗಲೂ ನಮಗ್ ಒಂದು ದಿನ ಅಂಗಡಿ ಬಂದ್ ಮಾಡಿದ್ರೆ ನಮ್ಗೆ ತೊಂದರೆ ಆಯ್ತು. ತೊಂದರೆ ಆಗಿರದ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಮಹಾತ್ಮ ಗಾಂಧಿಗೆ ತೊಂದರೆ ಆಗೈತಿ, ಅಂತ ಒಂದು ಲಕ್ಷ ಜನರಿಗೆ ತೊಂದರೆ ಆದಾಗ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕೈತಿ. ಹಂಗೆ ನಿಮ್ಗೆ ತಾಲೂಕು ಆಗ್ಬೇಕಾದ್ರೆ ಹಂಗೆ ಪ್ಲೇಟ್ ಹಾಕಿ ಕೊಡಂಗಿಲ್ಲ. ಹೋಟೆಲ್ದಾಗ ತಿಂಡಿ ಕೊಟ್ಟಾಗೈತೆ, ಅದಕ್ಕೆ ಕಷ್ಟ ಆಗ್ಬೇಕಾಗತಿ, ತೊಂದರೆ ಆಗ್ಬೇಕಾಗತಿ. ನಾವು ಮಾತ್ರ ಅಹಿಂಸಾತ್ಮಕವಾಗಿ ಮಾಡೋಣ ಅದ್ರಾಗ. ಯಾಕಂದ್ರೆ ಏನಾರ ಮಾಡಕ್ ಹೋದ್ರೆ ನಮ್ಮ ವಸ್ತು ನಾವ ಕಳ್ಕೋತೀವಿ, ಅದನ್ನೇನ್ ಬ್ಯಾಡ್ ನಮ್ಗೆ. ಬಟ್ ಗಟ್ಟಿಯಾಗಿ ನಿರ್ಧಾರವಾಗಿ ಅಹಿಂಸಾತ್ಮಕವಾಗಿ ಮಾಡೋನು. ನೀವು ಎಲ್ಲಾ ತೊಂದರೆಗಳಿಗೆ ನಿಮ್ಗೆ ಒಂದು ದಿನ ಉಪವಾಸ ಇದ್ರು ಚಿಂತಿಲ್ಲ, ನಮ್ಗೆ ವ್ಯಾಪಾರ ಹೋಗಿ ನಾವು ಉಪವಾಸ ಇದ್ರು ಚಿಂತಿಲ್ಲ. ನಾವು ನೋಡ್ಕೊಂಡು ಮಗ್ಗಲ್ಗಿದ್ದವ್ರ ನಾವು ಚೆಲುವು ಇದ್ದವ್ರು ನೋಡ್ಕೊಂಡು, ಆದ್ರೆ ನಮ್ಮ ಊರ್ ತಾಲೂಕ ಮಾಡೇ ತಿರುನು. ಮತ್ತೆ ಯಾವಾಗೂ ಯಾರ ಮನುಷ್ಯನಾಗೂ ನಮ್ಮ ಊರ್ ತಾಲೂಕ ಆಗೋ ಶಕ್ತಿ ಇಲ್ಲ ಅಂತ ಯಾವಾಗೂ ಮನೆಬೇಡ್ರಿ. ಆ ನಿರ್ಧಾರ ನಮ್ಮಲ್ಲಿ ಬೇಕು, ನಾವು ಮಾಡ್ತಿರ್ತೀವಿ. ಏನಲ್ಲ, ನನಗೆ 2ನೇ ಮೆಡಿಕಲ್ ಕಾಲೇಜ್ ಇನ್ಸ್ಪೆಕ್ಷನ್ ಬಂದವ್ರು ಕೇಳ್ತಾರೆ, ಇನ್ನೊಂದು ಮೆಡಿಕಲ್ ಕಾಲೇಜಲ್ಲಿ ಐತಿ ನೋಡಿ, ಅಲ್ಲಿ ಕಾಣದ ನೋಡುತ್ತೀನಿ. ನಗದಿದ್ರಿ ಎಲ್ಲಾರು ಇಲ್ಲಿ ಐತಿ, ಮತ್ತೆ ಇನ್ನೊಂದು ಎಲ್ಲೇ ಮಾಡ್ತಿದ್ರ ಅಂದ್ರೆ ಅಟ್ ದಿಟ್ಟ ನಿರ್ಧಾರ ನಿಮ್ಗೆ ಬೇಕ. ನೀವು ದಿಟ್ಟ ನಿರ್ಧಾರ ಇದ್ರೆ ಇನ್ನೊಂದು ತಾಲೂಕ ಅಲ್ಲೈತಿ, ಇನ್ನೊಂದು ತಾಲೂಕ ಇಲ್ಲೈತಿ ಹೇಳೋನು. ಕೈ ಮಾಡಿ ತೋರಿಸ್ಬೇಕಾದ್ರೆ ಆ ತಾಲೂಕ ಅಲ್ಲೈತಿ, ಈ ತಾಲೂಕ ಇಲ್ಲೈತಿ. ಏನೋ ಒಂದು ಬೇಡ, ಯಾರ ಮನೆಯಿಂದ ಕೊಡುದಿಲ್ಲ, ಯಾರು ಅವ್ರೇನು ಖರ್ಚಾಗುದಿಲ್ಲ. ಇವ್ರು ಇರ್ತಾರೋ ಹೋಗ್ತಾರ. ನಾವ್ ಯಾರಿಗೆ ಅಂದಿಲ್ಲ, ಯಾರಿಗೆ ಇರುತ್ತಿಲ್ಲ. ನಮ್ ಯಾರು ಸರಿ ಏನೋ ದ್ವೇಷ ಇಲ್ಲ. ನಮ್ದು ಒಂದೇ ನಿರ್ಧಾರ, ನಮ್ಮ ಊರಿಗೆ ತಾಲೂಕ ಬೇಕು. ಅದ್ರ ಬಿಟ್ರೆ ಮತ್ತೆ ಯಾರು ಕೂಡ ದ್ವೇಷ ಇಲ್ಲ. ನಮ್ದು ಯಾರಿಗೂ ಏನ್ ಕೇಳಬೇಡ್ರಿ, ನಾ ಹೇಳಲ್ಲ. ಅದು ಯಾರು ಕೊಟ್ಟಾರ ಅವ್ರ ಸಂಬಂಧ. ನಮಗೆ ಬೇಕಾದಂತ ತಾಲೂಕ, ನಮಗೆ ಏನ್ ಬೇಕು ಕೇಳೋದು ಹೊರತಾಗಿ ಇನ್ನೊಬ್ರಿಗೆ ಏನ್ ಮಾಡ್ಯಾರ ಅದನ್ನ ಕೇಳೋದು ಬೇಡ. ನಾ ಹೇಳ್ತೇನೆ, ನಮಗೆ ಏನ್ ಬೇಕಾಗೈತೆ ನಾವು ಕೇಳೋದು. ನಮಗ್ ಹೊಟ್ಟಿ ಬೇಕಾಗಿತ್ತು ಕೊಡ್ರಿ, ಅವಂಗೆ ಹೊಟ್ಟಿ ಕೊಡೋದು ಕೇಳೋದು ಹಕ್ಕ ನಮಗಿಲ್ಲ. ಯಾರು ಕೊಡೋದಿಲ್ಲ, ಏನೋ ಆಗ್ತಾವ ಅವು. ಯಾಕಂದ್ರೆ ಇದಲ್ದಾನೆ ನೀವು ಎಲ್ಲರೂ ಸಹಕಾರ ಕೊಟ್ರೆ, ಸಪೋರ್ಟ್ ಕೊಟ್ರೆ ನಮ್ಮಲ್ಲಿ ಮತ್ತೆ 16 ಕಾಲೇಜ್ಗಳು ತರೋನು, ಇಲ್ಲಿ ವ್ಯಾಪಾರ ಉದ್ಯೋಗ ಬೆಳೆಸಲಿಕ್ಕೆ ಪ್ರಯತ್ನ ಮಾಡೋನು. ನಾ ಎಲ್ಲ ನನ್ನ ಮಿತ್ರಿಗೆ ಹೇಳ್ತಿದ್ದೆ, ಸಬ್ ರಿಜಿಸ್ಟರ್ ಆಫೀಸರ್ ಆಗಿ ನಾವು ಬಹಳ ಪ್ರಯತ್ನ ಮಾಡಿದೀವಿ. ಬಹಳ ಪ್ರಯತ್ನ ಮಾಡಿದೀವಿ. ನಮ್ದೊಂದು ಕಲ್ಚರಲ್ ಕ್ರೀಡಾ ಕ್ಲಬ್ ಐತಿ, ಅದ್ರ ವತಿಯಿಂದ ರೊಕ್ಕ ಖರ್ಚು ಮಾಡ್ತಿದ್ವಿ ನಾವು. ಅದು ಫೈನಲ್ ಹೋಗ್ಬಿಟ್ಟು ತಿರುಗಿ ಹೋಗ್ತದೆ. ಅಂತಾದ್ರೆ ಏನಾಗೋದೈತೆ ಅಂದ್ರೆ ನಾವು ಎಲ್ಲರೂ ಗಟ್ಟಿಯಾಗಿ ಮಾಡೋದ್ರಿಂದ ನಮ್ಮಲ್ಲಿ, ಯಾಕಂದ್ರೆ ನಾ ಹೇಳ್ತಿದ್ದೆ ನಮ್ಮ ಮಿತ್ರರಿಗೆ, ಇಲ್ಲಿ ಬಂದಿರೋಂತ ಒಂದು ಹೊಸ ಕಾಲೇಜ್ ತೆಗೆದ್ರೆ ಒಂದು 100 ಹುಡುಗರು ಬಂದ್ರ 100 ಹುಡುಗರು ಒಂದು 100 ಚಡ್ಡಿ ವರ್ಷ ಒಂದೇ ಚಡ್ಡಿ ಖರೀದಿ ಮಾಡಿದ್ರು 100 ಚಡ್ಡಿ ಎಕ್ಸ್ಟ್ರಾ ಮಾರ್ತಾವ ಅಂತ ಹೇಳ್ತೀನಿ. ಬರೀ 100 ಹುಡುಗರು ಅಥವಾ 400 ಹುಡುಗರು ಹೊರಗಿಂದ ಬಂದ್ರೆ 400 ಟೂತ್ ಪೇಸ್ಟ್ ಖರೀದಿ ಮಾಡಿದ್ರೆ 400 ಟೂತ್ ಪೇಸ್ಟ್ ನಮ್ಮ ಊರಾಗ ಹೊರಗಿಂದ ಬಂದ್ರೆ ರೊಕ್ಕ ದುಡ್ಡಿದ ಖರ್ಚಾಗ್ತದೆ. ಈಗ ನಮ್ಮ 2 ಕಾಲೇಜಿಂದ ಒಂದು 6 ಕೋಟಿ ರೂಪಾಯಿ ನಮ್ಮ ಊರಾಗ ಬಂದು ಹೊರಗಿಂದ ಬಂದು ಖರ್ಚಾಗ್ತದೆ. ನಿಮ್ ಕಲ್ಪನೆ ಇಲ್ಲ ಅದ. ನನ್ನ ಕಾಲೇಜಿಂದ 3 ಕೋಟಿ, ಮತ್ತೊಂದು ಕಾಲೇಜಿಂದ 3 ಕೋಟಿ, 6 ಕೋಟಿ ನಮ್ಮ ಊರ್ದಲ್ಲ. ಅದು ಎಲ್ಲೋ ಬಂದಿರ್ತಾರೆ, ಗುಜರಾತ್, ಅಹಮದಾಬಾದ್, ರಾಜಸ್ಥಾನ, ಅಲ್ಲಿಂದ ಬಂದು ದುಡ್ಡು ಇಲ್ಲಿ ನಿಮ್ಮಲ್ಲಿ ಖರ್ಚಾಗ್ತೈತಿ. ನಿಮ್ಮ ಊರಾಗ ಬಂದು ಒಂದು ಚಪ್ಪಲ್ ತಗೊಂಡ್ರೆ ನಾವು ಒಂದು 5 ರೂಪಾಯಿ ನಿಮ್ಗೆ ಸಿಕ್ಕರು, ಅದು ಹೊರಗಿನ ದುಡ್ಡ, ನಮ್ದಲ್ಲ. ಅದಕ್ಕೆ ನಮ್ಮ ಊರಾಗ ವ್ಯಾಪಾರ ಉದ್ಯೋಗ ಬಳಸೋನು. ಇದನ್ನ ನಾವ್ ಏನ್ ಮಾತಾಡಕತ್ತಿದ್ವಿ, ಇದನ್ನ ತಾಲೂಕ ಮಾಡ್ತಿರೋ ಅಂದ್ರೆ ನಮ್ಮ ಮರು ಹುಡುಗರಿಗೆ ವ್ಯಾಪಾರ ಉದ್ಯೋಗದ ಕಷ್ಟ ಆಗೋದಿಲ್ಲ. ಅದಕ್ಕೆ ನಾವು ಇನ್ನೂ ಸೀರಿಯಸ್ ಆಗಿ ಇನ್ನೂ ಒತ್ತಾಯ ಮಾಡಿ. ಯಾಕಂದ್ರೆ ಈಗ ಏನಾಗಿದೆ, ನೀತಿ ಸಂಹಿತೆ ಬಂದೈತಿ, ನಾವು ಒಪ್ತೀನಿ. ಆದ್ರೆ ನೀತಿ ಸಂಹಿತೆ ಆದ ಬಳಿಕ ಕೊಡ್ತಾರ ಅಂತ ಏನ್ ಗ್ಯಾರಂಟಿ? ಯಾರ್ಯಾರು ಇದ್ರೆ ಗ್ಯಾರಂಟಿ ಇದ್ರೆ ಹೇಳ್ರಿ. ಈಗ ಮಾಂಡ ಏನ್ ಹೇಳ್ತಾರೋ, ಇದು ನೀತಿ ಸಂಹಿತೆ ಬಂದೈತಿ ಅಂತ ನಮ್ಗೆ ಹೇಳಿದ್ರು, ನಾವು ಒಪ್ಪಿದೀವಿ. ಆ ದಿವಸ ನಾನು ಇದೆ ಅಲ್ಲಿ ಮುಂದೆ, ಅದು ಇದನ್ನ ಮಾಡ್ಕೊಂಡು ಬರ್ರಿ ಅಂದ್ರು, ಅದಕ್ಕೂ ಒಪ್ಪಿದೀವಿ. ಅದು ಯಾಕಂದ್ರೆ ಈಗ ನನಗೆ ನಾವು ಎಲ್ಲಿ ಹೋದ್ರೆ ನಾವು ಕೊಡ್ತಾರಂತ ಗ್ಯಾರಂಟಿ ಇಲ್ಲ. ಈಗ ಒಂದು ಯಾವ್ದೋ ಕಾಗದ ಪತ್ರ ನಾವು ಸೇಗುಣಿಶಾಲೆ ಹೋದಿವೋ, ಸಸಲೆ ಒಂದು ಯಾವ್ದೋ ಊರಿಗೆ ಹೋಗಿ ನಮ್ಗೊಂದು ಕೊಡಬಹುದು, ಕೊಡ್ಲಿಕ್ಕಿಲ್ಲ. ಅದರ ಸರ್ಕಾರದ ನಿರ್ಧಾರ ಮಾಡಿ ನಮ್ಮ ತೇರದಾಳ ತಾಲೂಕು ಅಂತ ಘೋಷಣೆ ಮಾಡ್ಬೇಕಂತ ಹೇಳಿ ಆತನ ಜಗದೀಶ್ ಶೆಟ್ಟರ್ ಅವರು ಇವ್ರನ್ನ ಏನಾದ್ರೂ ಮಾಡಿ ನಮ್ಮ ತೇರದಾಳ ತಾಲೂಕು ಅಂತ ಘೋಷಣೆ ಮಾಡ್ಬೇಕು. ಅದ ಒಂದು ನಮ್ಮ ಸಮಾಧಾನ. ಇಲ್ಲ ನೀವು ಅದನ್ನ ತಗೊಂಡ್ ಬರ್ರಿ, ಇದನ್ನ ತಗೊಂಡ್ ಬರ್ರಿ ಅಂದ್ರೆ ನಾವು ಸಾಮಾನ್ಯ ಜನರಾಗ್ತೀವಿ. ನಮ್ಮ ಮಧ್ಯಗಂತ ಪವರ್ ಇಲ್ಲ, ಅಧಿಕಾರ ಇಲ್ಲ, ನಾವೇನು ಶಾಸಕರಲ್ಲ. ಅಂತ ಪರಿಸ್ಥಿತಿ ನಾವು ಹೇಳ್ರಿ ಯಾರು ಕೊಡೋದಿಲ್ಲ. ಜಗದೀಶ್ ಶೆಟ್ಟರ್ ಮನಸ್ಸು ಮಾಡಿದ್ರೆ DC ಒಂದು ಆರ್ಡರ್ ಮಾಡಿ ಇವೆಲ್ಲ ನಾವು ಹಿಂಗೆ ಹಾಕಾದ್ರು, ಅದ್ರದ್ದು ಏನೈತೆ ಅವ್ರ ಗ್ರಾಮ ಪಂಚಾಯತ್ ಅವ್ರ ಕಡೆಯಿಂದ ಒಂದು ಸಾದ ಲೆಟರ್ ಕೊಡು, ಕನ್ಸೆಂಟ್ ತಗೊಂಡ ನಾಳೆ ಬರ್ರಿ ಮಾಡಿ ಘೋಷಣೆ ಮಾಡ್ತಂತ ಹೇಳ್ತಾರೆ. DC ಬಂದಂದ್ರೆ ಅವ್ರು ಮುದ್ದೆ ಕೊಡ್ತಾನೆ. ನಾವು ಆದ್ರೆ ಯಾರು ಕೊಡ್ಲಿಕ್ಕಿಲ್ಲ, ಚೆಕ್ ಇಲ್ಲ ಅದ್ರ. ಅದಕ್ಕೆ ಅವರ ತಮ್ಮ ಅಧಿಕಾರ ಉಪಯೋಗ ಮಾಡಿಕೊಂಡು ನಮಗೆ 3 ತಾಲೂಕಾ ಘೋಷಣೆ ಮಾಡಬೇಕು. ಅಲ್ಲಿವರೆಗೆ ನಮಗೆ ಬಹಳ ತೊಂದರೆ ಐತಿ. ಅದನ್ನ ದಯವಿಟ್ಟು, ಯಾಕಂದ್ರೆ ಇನ್ನೂ ಬಹಳ ಜನ ಮಾತಾಡೋದು, ನಾನು ಮಾತಾಡೋದು ಬಹಳ ಐತಿ. ಆದ್ರೆ ಈಗ ಬೇಡ, ಇನ್ನು ಉಳಿಕಿದವರಿಗೆ ನಾವು ಒಂದು ಅವಕಾಶ ಕೊಡೋನು, ಅವ್ರು ಏನ್ ಹೇಳ್ತಾರೆ ಕೇಳೋನು, ಮತ್ತೆ ಇನ್ನು ಏನಾಗ್ತದೆ ನಿರ್ಧಾರ ಮಾಡೋನು.
ಅದಕ್ಕೆ ದಯವಿಟ್ಟು ನೀವು ನಿಮ್ಮ ಕೂಡ ನಾವದೀವಿ, ನಮ್ಮ ಕೂಡ ನೀವದಿರಿ ತಿಳ್ಕೊಂಡು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಎಲ್ಲ ಧನ್ಯವಾದಗಳು.